ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತೇನಪ್ಪ ಒಂದು ವಿಷಯ ಅಂತ ಹೇಳಿದ್ರೆ, ನಂದೊಂದು ಕನ್ಫ್ಯೂಸ್ ಇದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಸೊ ನಮ್ಮದು ಬಂದು ಲವ್ ಮ್ಯಾರೇಜು. ಸೊ ನನ್ನ ಹಸ್ಬೆಂಡು, ಸೊ ಸದ್ಯಕ್ಕಿಬ್ಬರೇ. ಸೊ ಫ್ಯಾಮಿಲಿಗಳು ಎರಡು ಕಡೆನೂ ಚೆನ್ನಾಗಿದ್ದೀವಿ. ಬಟ್ ನಾವು ಅಂದರೆ ಅತ್ತೆ ಮನೇಲಿಲ್ಲ. ಸೊ ಹೊರ್ಗಡೆ ಬಂದು ಜೀವನ ಮಾಡ್ತಾಯಿದ್ದೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಷಯ, ನಾವು ಹೊರ್ಗಡೆ ಬಂದು ದುಡಿತಾ ಇದ್ರೂ ಸೊ ಅಷ್ಟೇ ಎಂಜಾಯ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಹಸ್ಬೆಂಡ್ ವೈಫಾಗಿ ಮನೇಲಿರ್ತೀನಿ. ಸೊ ಹೊರ್ಗಡೆ ಎಲ್ಲೂ ಕಳಿಸಲ್ಲ. ಇವರು ಸಾಟರ್ಡೇ ಸಂಡೇ ಎಲ್ಲ ಲೀವ್ ಇದ್ದಾಗ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬರ್ತಾರೆ. ಸೊ ಈ ಥರದಲ್ಲಿ ಜೀವನ ನಡ್ಕೊಂಡು ಹೋಗ್ತಾಯಿದೆ. ಸೊ ಅಂದರೆ ಯಾರಿಂದನೂ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಸೊ ನಮ್ಮ ತವ್ರ ಮನೆ ಕಡೆಯಲ್ಲೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ಕೊಂಡು ಹೋಗಿ ಬರ್ತಾಯಿದ್ದೀವಿ. ಸೊ ಇಲ್ಲಿ ಅತ್ತೆ ಮನೆ ಕಡೆಯಲ್ಲೂ ಕೂಡ ಚೆನ್ನಾಗಿದ್ದೀವಿ, ಮಾತುಕತೆ ಎಲ್ಲ ಆಡಿಕೊಂಡು ಹೋಗಿ ಬರ್ತಾ ಇದ್ದೀವಿ. ಸೊ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಸೊ ಏನಕ್ಕಪ್ಪ ಅಂತೇಳಿದ್ರೆ, ಈ ಥರ ಹೇಳ್ತಾ ಇರೋದು ನಾನು. ಸೊ ಕೆಲವು ಜನ ಇರ್ತಾರಲ್ವ, ಏನೋ ತಂದಿಟ್ಟು ತಮಾಷೆ ನೋಡೋದು ಅಂಥೇಳಿ ಆ ಥರದಲ್ಲಿ ಇರ್ತಾರೆ. ಸೊ ಏನು ಯಾವ ಥರ ವಿಷಯ ಅಂತ ಹೇಳಿದ್ರೆ, ಸೊ ಇವರು ಈ ಥರ ಫ್ಯಾಮಿಲಿ ಬಿಟ್ಟು ಹೋಗಿ ಎಂಜಾಯ್ ಮಾಡಿಕೊಂಡು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಯಾಕೆ ಇವ್ರಿಗೆ, ಇದೆಲ್ಲ ಬೇಕಾ ಅಂತ. ಸೊ ನಾವು ಮದುವೆಗೆ 4 ವರ್ಷ ಆಯಿತು. ಸೊ 4 ವರ್ಷದಿಂದನೂ ಕೂಡ ಅಂದರೆ ಮದುವೆಗೆ ಒಂದು 6 ಮಂತ್ಗೆ ಹೊರಗಡೆ ಬಂದ್ಬಿಟ್ವಿ ನಾವು. ಸೊ ಇವಾಗ ಮದುವೆಗೆ 4 ವರ್ಷ ಆಯಿತು. 4 ವರ್ಷದಿಂದನೂ ಕೂಡ ನಾವು ಟಿಕ್ಟಾಕ್ ಆಗಲಿ, ಮೋಜ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ಕಲ್ಲಾಗಲಿ ಸೊ ವೀಡಿಯೋ ಮಾಡಿಕೊಂಡೇ ಬರ್ತಾಯಿದ್ವಿ. ಸೊ ಅಂತಂದರೆ ನಮ್ಮ ಮನೇಲೂ ಕೂಡ ನಮ್ಮ ಮನೆಯವರು ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಹಸ್ಬೆಂಡ್ ಆ್ಯಂಡ್ ವೈಫು ವೀಡಿಯೋ ಮಾಡ್ತೀವಿ. ಸೊ ಈಗ ಫೇಸ್ಬುಕ್ಕಲ್ಲೂ ಕೂಡ ಮಾಡ್ತೀವಿ, ಅಂದರೆ ಅಷ್ಟೇನೂ ಅಲ್ಲಿ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಯೂಟ್ಯೂಬ್ ಮಾಡಬೇಕು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಮ್ಮ ಮನೆಯವರು ಯೂಟ್ಯೂಬ್ ವೀಡಿಯೋಸ್ಗೆ ಅಷ್ಟೇನೂ ಬರ್ತಾಯಿಲ್ಲ, ನಾನು ಒಬ್ಬಳೇ ಮಾಡ್ತಾ ಇರೋದು. ಸೊ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಏನೂ ಇಲ್ಲ ಪರವಾಗಿಲ್ಲ ವೀಡಿಯೋ ಮಾಡು ಅಂಥೇಳಿ ಸಪೋರ್ಟ್ ಮಾಡ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ಥರ ಹೋಗಿ ಹೊರ್ಗಡೆ ಜೀವನ ಮಾಡ್ತಾ ಇದ್ದಾರೆ, ಅತ್ತೆ ಮಾವನ ಬಿಟ್ಟು, ಇಲ್ಲಿ ತವ್ರ ಮನೆಯವ್ರನ್ನ ಬಿಟ್ಟು, ಇದೆಲ್ಲ ಬೇಕಾ ಅಂತ ಕೆಲವು ವಿಷಯಗಳು ಕಿವಿಗೆ ಬಂತು. ಸೊ ನಾವು ಈ ಥರ ಇರೋರು, ಹೊರ್ಗಡೆ ಬಂದು ಜೀವನ ಮಾಡ್ತಾ ಇರೋರು, ಸೊ ಯಾವುದೇ ಟೆನ್ಷನ್ ಇಲ್ಲ, ಯಾವುದೂ ಪ್ರಾಬ್ಲಮ್ ಇಲ್ಲ, ಅಷ್ಟೇ ಖುಷಿಯಾಗಿ ಎಂಜಾಯ್ ಆಗಿದ್ದೀವಿ. ಸೊ ಈ ಥರ ವೀಡಿಯೋ ಮಾಡೋದ್ರಿಂದ ತಪ್ಪು ಅಂತ ಅನ್ನಿಸ್ತಾ ಇದೆಯಾ, ಇಲ್ಲ ನಿಮ್ಮ ಪ್ರಕಾರದಲ್ಲಿ ಈ ಥರ ಮಾಡೋದು ತಪ್ಪು ಅಂತ ಹೇಳಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಸಪೋರ್ಟಿವ್ ಆಗಿ ಇದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಗಂಡ ಹೆಂಡ್ತಿ ಇಬ್ಬರ ಮಧ್ಯೆನೂ. ಅಷ್ಟೇ ಇದಾಗಿ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ತವ್ರ ಮನೆ ಪರಿಸ್ಥಿತಿ ನೋಡ್ತಾ ಇಲ್ಲ ಅಂತ, ಮತ್ತು ಅತ್ತೆ ಮಾವ ಅನ್ನೋ ಭಯ ಭಕ್ತಿ ಇಲ್ಲ, ಅವರು ಒಟ್ಟಿಗೆ ಇದ್ದಿದ್ದರೆ ಇದೆಲ್ಲ ಇವರು ಸೋಕಿ ಮಾಡೋಕ್ಕಾಗ್ತಾಯಿಲ್ಲ, ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಬೇಕಾ ಅಂಥೇಳಿ ಸ್ವಲ್ಪ ಗಾಳಿ ಮಾತು ಬಂತು. ಸೊ ನಾನು ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೆಲವೊಂದು ಮಾತ್ರ ವೀಡಿಯೋ ಹಾಕ್ತಾಯಿದ್ದೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಮ್ಮಂತೆಯವರು ಹೊರ್ಗಡೆ ಬಂದು ಯಾರ್ದು ಟೆನ್ಷನ್ ಇಲ್ಲದೆ ಹೊರ್ಗಡೆ ಬಂದು ಜೀವನ ಮಾಡಿಕೊಂಡು ಈ ಥರ ಎಂಜಾಯ್ ಆಗಿರೋದು ತಪ್ಪಾ, ಖುಷಿಯಾಗಿರೋದು ತಪ್ಪಾ ಹೇಳಿ? ಸದ್ಯಕ್ಕಿರೋದೀಗ ನಾವು ನನ್ನ ಹಸ್ಬೆಂಡ್ ಮಾತ್ರ. ಸೊ 4 ವರ್ಷ ಆಯಿತು, ಇನ್ನೂ ಬೇಬಿ ಇಲ್ಲ. ಸೊ ಈ ಥರ ವೀಡಿಯೋ ಮಾಡಿಕೊಂಡು ಖುಷಿಯಾಗಿರೋದು ತಪ್ಪಾ? ನಮ್ಮ ಮನೇಲೂ ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ. ಸೊ ನೀನು ಒಬ್ಬಳೇ ಏನು ಮಾಡ್ತಾ ಇಲ್ವಲ್ಲ, ನಾನು ಸಪೋರ್ಟಿವ್ ಆಗಿದ್ದೀನಲ್ಲ, ಸೊ ಅದ್ರಲ್ಲಿ ಯಾಕೆ ಬೇಜಾರು ಮಾಡ್ಕೋತೀಯ, ಅದ್ರಲ್ಲಿ ಯಾಕೆ ಫೀಲ್ ಮಾಡ್ಕೋತೀಯ, ಅದು ನಾನು ಕಡೆಗಣಿಸ್ಬೇಕು, ನೀನು ಆ ಥರ ಎಲ್ಲ ಮಾಡಬೇಡ ಹಾಗೆ ಹೀಗೆ ಅಂತೇಳಿ ಹೇಳಬೇಕು. ಬಟ್ ನಾನೇ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತೇಳಿ ನಮ್ಮ ಮನೇಲೂ ಕೂಡ ಅದೇ ರೀತಿ ಸಮಾಧಾನ ಮಾಡ್ತಾರೆ. ಸೊ ಈ ಥರ ಕೆಲವು ಜನ
ಯಾಕೆ ಏನು ಈ ಥರ ಎಲ್ಲ ಯಾಕೆ ಮಾಡಬೇಕು, ಇವ್ರಿಗೆ ಫ್ಯಾಮಿಲಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅಮ್ಮನ ಮನೆಯದಾಗಲಿ ಅತ್ತೆ ಮನೆಯದಾಗಲಿ ಅವ್ರ ಭಯ ಭಕ್ತಿ ಏನೂ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂಥೇಳಿ ಸ್ವಲ್ಪ ವಿಷಯಗಳು ಬರ್ತಾ ಇದೆ. ಸೊ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನಾವು ಗಂಡ ಹೆಂಡ್ತಿ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಅದರಲ್ಲಿ ಏನು ತಪ್ಪು? ಈಗ ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡೋದು ತಪ್ಪ, ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ತಪ್ಪ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದು ತಪ್ಪ ಹೇಳಿ? ಸೊ ನನಗಿದೇನೆ ಕನ್ಫ್ಯೂಸ್ ಬಂದಿರೋದು, ನಮ್ಮಂಥವ್ರು ಯಾಕೆ ಆ ಥರ ಎಂಜಾಯ್ ಆಗಿರಬಾರ್ದು, ಖುಷಿಯಾಗಿರಬಾರ್ದು, ನೋಡೋಕ್ಕಾಗದೆ ಯಾಕೆ ಆ ಥರ ಎಲ್ಲ ಮಾತಾಡ್ತಾರೆ ಅನ್ನೋದೇ ಕನ್ಫ್ಯೂಸ್ ಬಂದಿರೋದು. ಪ್ಲೀಸ್ ನಾನೊಂದು ಕೇಳ್ಕೊತಾ ಇದ್ದೀನಿ, ಈ ಥರ ಅಂದರೆ ಹೊರ್ಗಡೆ ಬಂದು ದುಡ್ಕೊಂಡು ಜೀವನ ಮಾಡ್ತಾ ಇರೋರು ಗಂಡ ಹೆಂಡ್ತಿ ಇಬ್ಬರೇ. ಸೊ ಫ್ಯಾಮಿಲಿಗಳ ಮೇಲೆ ಟೆನ್ಷನ್ ಇಲ್ಲದೆ, ಇಂಟ್ರೆಸ್ಟ್ ಇಲ್ಲದೆ ಈ ಥರ ಎಲ್ಲ ಎಂಜಾಯ್ ಮಾಡ್ಕೋಗೋದು ತಪ್ಪಾ? ಅದು ಹೇಳಿ. ಸೊ ನಾವೇನು ಯಾರಿಗೂ ನಮ್ಮಿಂದ ಪ್ರಾಬ್ಲಮ್ ಕೊಡಲ್ಲ, ಯಾಕಂದರೆ ನಾವು ನಮ್ಮ ಹಸ್ಬೆಂಡ್ಗೆ ಏನಾದರೂ ಹುಷಾರು ತಪ್ಪಿತು, ಇಲ್ಲ ನನಗೆ ಹುಷಾರು ತಪ್ಪಿತು ಅಂದರೆ ನಾವು ತವ್ರ ಮನೆಗಾಗಲಿ ಇಲ್ಲ ಇಲ್ಲಿ ಅತ್ತೆ ಮಾವನ ಮನೆಗಾಗಲಿ ಹೇಳ್ಕೊಳ್ಳಲ್ಲ. ಸೊ ನಾವೇ ಫೇಸ್ ಮಾಡ್ಕೋತೀವಿ. ಖುಷಿ ಇತ್ತಾ ಏನೋ ಒಂದು ಫಂಕ್ಷನ್ನು ಕಾರ್ಯಕ್ರಮ ಅಂದಾಗ ಹೋಗಿದ್ದು ಎಲ್ಲರೂ ನೋಡಿಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವಿರೋ ಕಡೆನೇ ನಾವು ಬರ್ತೀವಿ. ಸೊ ಈ ಥರ ಮಾಡೋದು ತಪ್ಪಾ ಅಂತ ನನ್ನ ಒಂದು ಕನ್ಫ್ಯೂಸನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತೀರಾ ಅಂತನೂ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ಹಸ್ಬೆಂಡನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡು ಜೀವನ ಮಾಡಿಕೊಂಡು ಸಾಕ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಮ್ಮ ಕಡೆಯಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಂದರೆ ನಾವು ಯಾರನ್ನೂ ಫ್ಯಾಮಿಲಿ ಬಿಟ್ಟಿಲ್ಲ, ಯಾರ ಕಡೆಯೂ ಜಗಳ ಆಡಿಲ್ಲ. ಈ ಕಡೆ ತವ್ರ ಮನೆ ಕಡೆಯೂ ಚೆನ್ನಾಗಿದ್ದೀನಿ, ಮತ್ತು ಈ ಕಡೆ ಅತ್ತೆ ಮಾವ ಕೂಡ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಇದ್ದೀವಿ. ಹಬ್ಬ ಫಂಕ್ಷನ್ ಏನಾದರೂ ಬಂದರೆ ಹೋಗ್ತೀವಿ, ಅಲ್ಲಿನೂ ಹೋಗ್ತೀನಿ ಅಮ್ಮನ ಮನೆಗೆ, ಇಲ್ಲಿ ಅತ್ತೆ ಮನೆಗೆ ಹೋಗಿ ಏನಿದೆ ಎತ್ತ ಅಂತ ಎಲ್ಲ ನೋಡ್ಕೊಂಡು ಬರ್ತೀವಿ. ಇಲ್ಲ ಕೆಲವ್ರಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೂ ಕೂಡ ಇಮ್ಮಿಡಿಯೇಟ್ಲಿಗೆ ಹೋಗಿ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಅಲ್ಲಿ ಸ್ವಲ್ಪ ದಿನ ಇದ್ದು ವಾಪಸ್ ಬರ್ತೀವಿ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ನಮ್ಮಂಥವ್ರು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮ್ಲಾಗಲಿ ಇಲ್ಲ ಯೂಟ್ಯೂಬಲ್ಲಾಗಲಿ ವೀಡಿಯೋ ಮಾಡೋದು ತಪ್ಪ? ಸೊ ನನ್ನ ಕನ್ಫ್ಯೂಸ್ಗೆ ನೀವು ಆನ್ಸರ್ ಮಾಡಿಕೊಡ್ತೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಾನು ಹೇಳಿರುವಂಥ ವಿಷಯದಲ್ಲಿ ನಿಮಗೇನಾದರೂ ತಪ್ಪು ಕಾಣಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಥ್ಯಾಂಕ್ ಯು.